ಮಾತನಾಡೋ ರೀತಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಇಲ್ಲ ಮಾತಾಡಬೇಡಿ. ಸೈಲೆಂಟ್ ಏನಿಲ್ಲ. ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರು ಕರೆದು ಎಲ್ಲನೂ ನಮ್ಮ ಭಾವನೆ ಹೇಳಿದ್ದೀವಿ. ನಮಗೀಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಯಾಕಂದರೆ ನರೇಂದ್ರ ಮೋದಿಯವರು ಆಗದೇ ಇದ್ದರೆ ನೀವು ನೋಡ್ತಾ ಇದ್ದೀರಿ ಎಂತಿಂಥ ಇವೆಲ್ಲ ಇಂಡಿ ಅಲಯನ್ಸ್ ಅಂತೇಳಿ ಮಾಡಿಕೊಂಡು ಇಂಥವ್ರ ಕೈಯಲ್ಲಿ ದೇಶ ಸಿಕ್ಕರೆ ಅನ್ನೋಂಥ ಭಯ ನಮಗಿದೆ. ಅದಕ್ಕೆ ನಾವು ಯಾವುದೇ ನಮ್ಮ ಭಿನ್ನಮತ ಅಪಸ್ವರ ಎಲ್ಲನೂ ಲೋಕಸಭೆ ಚುನಾವಣೆ ಮುಗಿಯುವವರೆಗೆ ಯಾವುದನ್ನು ಅದನ್ನು ಮಾತನಾಡದೆ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಯಾವುದೇ ಪಕ್ಷದ್ರೋಹ ಮಾಡದೆ ಎಲ್ಲರೂ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವ್ರನ್ನ ಮತ್ತೆ 2024 ಪ್ರಧಾನಮಂತ್ರಿ ಮಾಡೋದ್ರ ಮೂಲಕ ಜಗತ್ತಿನ 3ನೇ ಶಕ್ತಿ ಆಗುವಂಥ ಕಾಲ ಭಾಳ ಸಮೀಪ ಇದೆ. ಈಗ 5ನೇ ಆರ್ಥಿಕ ಸಶಕ್ತ ರಾಷ್ಟ್ರ ಆಗಿದೆ. 3ನೇ ಸಶಕ್ತ ರಾಷ್ಟ್ರ ಆದರೆ ಇಡೀ ಜಗತ್ತಿನಲ್ಲಿ ಒಂದು ಜಗತ್ತಿನ ವಿಶ್ವಗುರು ಆಗಬೇಕನ್ನೋಂಥದ್ದೇನು ನಮ್ಮ ಎಷ್ಟೋ ವರ್ಷಗಳ ತಪಸ್ಸಿದೆ. ಅದು ಯಶಸ್ವಿಯಾಗುವಾಗ ನಾವು ಯಾವುದೇ ಭಿನ್ನಮತ ಯಾವುದೇ ಇದನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡೋದಲ್ಲ. ಇವತ್ತು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹೇಳಿದ್ದೇನೆ, ನಾವು ನಿರ್ಣಯ ಮಾಡಿದ್ದೇವೆ. ಕೇಂದ್ರಕ್ಕೋಸ್ಕರ ಸೈಲೆಂಟ್, ರಾಜ್ಯದಲ್ಲಿ ಸ್ವಲ್ಪ ವೈಲೆಂಟ್ ಇದ್ದೀರಾ? ಇಲ್ಲ, ಈಗ ಯಾವುದೂ ನೋ ವೈಲೆಂಟು ನೋ ಇದು ಓನ್ಲಿ ಆಫ್ಟರ್ ಲೋಕಸಭೆ.